ಕಾಯುವಿಕೆ ಅಂದರೆ ಹೇಗಿರುತ್ತೆ ಎನ್ನುವುದಕ್ಕೆ ಸಾಕ್ಷಿಯಾಗಿತ್ತು ವಿರಾಟ್ ಕೊಹ್ಲಿಯ ಕಣ್ಣೀರು. ಕಮಿಟ್ಮೆಂಟ್ ಎನ್ನುವುದಕ್ಕೆ ಸಾಕ್ಷಿಯಾಗಿತ್ತು ಕ್ರಿಕೆಟ್ ದಿಗ್ಗಜನ ಕಣ್ಣೀರು. ಕನಸು ನನಸಾಗುವ ಕ್ಷಣ ಹೇಗಿರುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು ಕಿಂಗ್ ಕೊಹ್ಲಿಯ ಕಣ್ಣೀರು. ಇನ್ನೂ 4 ಬಾಲ್ ಬಾಕಿ ಉಳಿದಿತ್ತು. ಆಗಲೇ RCB ಗೆಲುವು ಕನ್ಫರ್ಮ್ ಆಗಿತ್ತು. ಅಷ್ಟಾಗುತ್ತಿದ್ದಂತೆ ಕಣ್ಣೀರ ದಾರಿಯಲ್ಲಿ ಮಿಂದೆದಿದ್ರು ವಿರಾಟ್ ಕೊಹ್ಲಿ. ಮೈದಾನದಲ್ಲಿ ಎಲ್ಲ ಕ್ಯಾಮರಾ ಕಣ್ಣುಗಳು ತನ್ನ ಮೇಲೆ ಫೋಕಸ್ ಆಗಿರುತ್ತವೆ ಎಂದು ಗೊತ್ತಿದ್ರು ಚಿಕ್ಕ ಮಗುವಿನಂತೆ ಅಳೋದಕ್ಕೆ ಶುರು ಮಾಡಿದ್ರು ಕೊಹ್ಲಿ. ನೀವು ಕೊಹ್ಲಿ ಮತ್ತು RCB ಅಭಿಮಾನಿಯಾಗಿದ್ದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಸುದ್ದಿಯಾನವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಈಗ ಮತ್ತೆ ಕೊಹ್ಲಿಯ ವಿಚಾರಕ್ಕೆ ಬರೋಣ. ತಾನು ಕಂಡ ಕನಸು, ತಾನು IPLನಲ್ಲಿ ಕಾಲಿಟ್ಟ ಮೊದಲ ತಂಡ, ಪ್ರತಿ ಬಾರಿ ಟೂರ್ನಿಮೆಂಟ್ ಶುರುವಾದಾಗಲೂ ಈ ಸಲ ಕಪ್ ನಮ್ಮದೇ ಅಂತ ಹೇಳ್ಕೊಂಡು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರ್ತಿದ್ದ RCB ಅಭಿಮಾನಿಗಳು. ಅದೇ ಅಭಿಮಾನಿಗಳ ಮಾತನ್ನೇ ತಂಡದ ಟ್ಯಾಗ್ಲೈನ್ ರೀತಿಯಲ್ಲಿ ಬಳಸಿಕೊಂಡ ಟೀಮ್ ಮ್ಯಾನೇಜ್ಮೆಂಟ್. 18 ವರ್ಷಗಳ ಕಾಯುವಿಕೆ, ಬಹುಶಃ ವಿರಾಟ್ ಕೊಹ್ಲಿಯ ಜರ್ಸಿ ನಂಬರ್ ಬರಲಿ ಅಂತಲೇ IPL ಕಪ್ ಇಷ್ಟರವರೆಗೆ ಮರೀಚಿಕೆ ಆಗಿತ್ತೇನೋ. ಪ್ರತಿ ಬಾರಿ ಹತ್ತಿರ ಬಂದಾಗಲೂ ದೂರ ಓಡ್ತಾ ಇತ್ತು. 3 ಬಾರಿ ಫೈನಲ್ನಲ್ಲಿ ಎಡವಿದ್ದು, ಅದರ ಜೊತೆಗೆ 2 ಬಾರಿ ಎಲಿಮಿನೇಟರ್ 2ನಲ್ಲಿ ಸೋಲು ಕಂಡಿದ್ದು, ಹೀಗೆ 5 ಬಾರಿ ಕಪ್ನ ಹತ್ತಿರಕ್ಕೆ ಬಂದು ನಿಂತಿದ್ರು IPL ಮತ್ತು ಅದೃಷ್ಟ ದೇವತೆ ಎರಡೂ ಕೊಹ್ಲಿಯ ಜೊತೆ ಜೂಜಾಟ ಆಡಿದಂತೆ ಇತ್ತು. ಇಲ್ಲದೆ ಹೋಗಿದ್ರೆ 18 ವರ್ಷ ಕಾಯೋದಕ್ಕೆ ಕಾರಣವೇ ಇರಲಿಲ್ಲ. ಕಡೆಗೂ ಮಹಾಭಾರತದ 18 ಪರ್ವಗಳ ರೀತಿಯಲ್ಲೇ IPLನ 18ನೇ ಪರ್ವದಲ್ಲಿ RCBಗೆ ಗೆಲುವಿನ ನಗಾರಿ ಬಾರಿಸಿದೆ. ಇದುವರೆಗೂ ಈ ಸಲ ಕಪ್ ನಮ್ಮದೇ ಅಂತ ಹೇಳ್ತಿದ್ದ ಫ್ಯಾನ್ಸ್ ಈಗ ಈ ಸಲ ಕಪ್ ನಮ್ಮದು ಅಂತ ಹೆಮ್ಮೆಯಿಂದ, ಅಭಿಮಾನದಿಂದ, ಅತ್ಯುತ್ಸಾಹದಿಂದ, ಅಮೋಘ ಹರ್ಷದಿಂದ ಹೇಳಿಕೊಳ್ಳುವಂತಾಗಿದೆ. ಇದಕ್ಕೆಲ್ಲ ಕಾರಣ ಕೊಹ್ಲಿ ಎಂಬ ಅದ್ಭುತ, ಕೊಹ್ಲಿ ಎಂಬ ಕ್ರಿಕೆಟ್ನ ಕಿಂಗ್. ಈ ಕ್ರಿಕೆಟ್ ರಾಜನ ಕಿರೀಟದಲ್ಲಿ ಎಲ್ಲ ಗರಿಗಳೂ ಇದ್ವು. ಒನ್ ಡೇ ವರ್ಲ್ಡ್ ಕಪ್, T20 ವರ್ಲ್ಡ್ ಕಪ್, ಚಾಂಪಿಯನ್ ಟ್ರೋಫಿ. ಆದರೆ ಇಷ್ಟು ವರ್ಷ ಮಿಸ್ ಆಗಿದ್ದು IPL ಕಪ್. ಈಗ ಅದು ಸೇರಿಕೊಳ್ಳೋದ್ರೊಂದಿಗೆ ಕ್ರಿಕೆಟ್ ರಾಜನ ಕಿರೀಟ ಪೂರ್ಣಗೊಂಡಿದೆ. ವಿರಾಟ್ ಕೊಹ್ಲಿ ಪಂದ್ಯದ ನಂತರ ಹೇಳಿದ ಮಾತುಗಳು ಅವರೆಷ್ಟು ಬೆಂಗಳೂರಿಯನ್ ಆಗಿದ್ರು ಎನ್ನುವುದಕ್ಕೆ ಸಾಕ್ಷಿಯಾಗಿತ್ತು. ಸಂಪೂರ್ಣ ಬೆಂಗಳೂರಿನವರೇ ಆಗಿದ್ರು, ಬೆಂಗಳೂರಿನ ಹುಡುಗನೇ ಆಗಿಬಿಟ್ಟಿದ್ರು, ಬೆಂಗಳೂರನ್ನೇ ತನ್ನ ಮಾತಿನ ಮೂಲಕ ಮಂತ್ರಮುಗ್ಧ ಮಾಡಿದ್ರು. ನನ್ನ ಯೌವನವನ್ನು, ನನ್ನ ಪ್ರೈಮ್ ಟೈಮನ್ನು, ನನ್ನ ಅನುಭವವನ್ನು ನಾನು ಈ ತಂಡಕ್ಕೆ ಕೊಟ್ಟಿದ್ದೇನೆ ಎಂದು ಗೆಲುವಿನ ನಂತರ ಕೊಹ್ಲಿಯ ಫಸ್ಟ್ ರಿಯಾಕ್ಷನ್ ಆಗಿತ್ತು. ಎಷ್ಟು ತೂಕದ ಮಾತುಗಳಿವು. ಇನ್ನೂ ಅಂಡರ್ 19 ವರ್ಲ್ಡ್ ಕಪ್ ಮುಗಿಸಿ ಬಂದಿದ್ದ ವಿರಾಟ್ ಕೊಹ್ಲಿಯನ್ನ ಮೊದಲ IPL ಸೀಸನ್ನಲ್ಲಿ ಹುಡುಗರನ್ನ ಅನುಭವಕ್ಕಾಗಿ ಒಂದೊಂದು ತಂಡಕ್ಕೆ ಹಂಚಿಕೆ ಮಾಡಿದಾಗ ಬೆಂಗಳೂರು ತಂಡ ಸೇರಿಕೊಂಡವರು ವಿರಾಟ್. ಆದರೆ ಅಂದು ಆಕಸ್ಮಿಕವಾಗಿ ತಂಡ ಸೇರಿದ ವಿರಾಟ್ ಕೊಹ್ಲಿ ನಂತರ ತಂಡದ ಅವಿಭಾಜ್ಯ ಅಂಗವಾಗಿ ಬೆಳೆದಿದ್ದು ಕ್ರಿಕೆಟ್ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ದಾಖಲೆ. ಅದೇ ಕಾರಣಕ್ಕೆ ಕಪ್ ಗೆದ್ದ ನಂತರ ವಿರಾಟ್ ಹೇಳಿದ ಒಂದೊಂದು ಮಾತು ಕೂಡ ಗಮನಾರ್ಹ. ಕೊಹ್ಲಿ ಹೇಳಿದ ಮಾತುಗಳನ್ನೊಮ್ಮೆ ಗಮನಿಸಿ. ನಾನು ಬೆಂಗಳೂರಿನ ಪರವಾಗಿ 18 ವರ್ಷದಿಂದ ಆಡಿದ್ದೇನೆ. 18 ವರ್ಷಗಳಿಂದಲೂ ಕಪ್ ಗೆಲ್ಲಬೇಕು ಎಂದು ಸಂಪೂರ್ಣ ಪರಿಶ್ರಮ ಹಾಕಿದ್ದೇನೆ. ಗೆದ್ದರೆ ಇದೇ ತಂಡದಲ್ಲಿ ಗೆಲ್ಲಬೇಕು ಎಂದು ನಿರ್ಧರಿಸಿದ್ದೆ. ಕೆಲವೊಮ್ಮೆ ಮನಸ್ಸು ಬದಲಾಗುವುದು ಸಹಜ, ಬೇರೆ ತಂಡಗಳಿಗೆ ಹೋಗುವ ಯೋಚನೆಗಳು ಬರುವುದು ಸಹಜ. ಆದರೆ ಬೆಂಗಳೂರಿನ ಅಭಿಮಾನಿಗಳು ನೀಡಿದ ಅಭಿಮಾನಕ್ಕೆ ನಾನು ಕಪ್ ಗೆಲ್ಲುವುದಿದ್ರೆ ಇದೇ ತಂಡದಲ್ಲಿದ್ದು ಗೆಲ್ಲಬೇಕು ಎಂದು ನಿರ್ಧರಿಸಿದ್ದೆ. ಇದೇ ತಂಡದ ಮೂಲಕ ಮಾತ್ರ IPL ಕಪ್ ಎತ್ತಿ ಹಿಡಿಯಬೇಕು ಎಂದು ನಿರ್ಧರಿಸಿದ್ದೆ. ಇಂದು ರಾತ್ರಿ ನಾನು ಮಗುವಿನಂತೆ ನಿದ್ರಿಸಬಹುದು. ಇದು ಕೊಹ್ಲಿಯ ಕಮಿಟ್ಮೆಂಟ್. ಇದು ಬೆಂಗಳೂರಿನ ಬಗ್ಗೆ ಕೊಹ್ಲಿ ಹೊಂದಿದ್ದ ಹೆಮ್ಮೆ. ಇದು ಕೊಹ್ಲಿ ಎಂಬ ದಿಗ್ಗಜನ ಒಳಗಿದ್ದ ಪುಟ್ಟ ಮಗುವಿನ ಮಾತು. ನಿಜಕ್ಕೂ ವಿರಾಟ್ ಕೊಹ್ಲಿ ಎಂಬ ವಿರಾಟ ರೂಪದ ಕ್ರಿಕೆಟ್ ದಿಗ್ಗಜ IPL ಟೂರ್ನಿಯನ್ನ ತನ್ನ ಬದುಕಿನ ಅತಿ ದೊಡ್ಡ ಪ್ರತಿಷ್ಠೆಯಾಗಿ ಇಟ್ಟುಕೊಂಡಿದ್ರು. ಬೆಂಗಳೂರು ತಂಡಕ್ಕೆ ತನ್ನನ್ನು ಸಂಪೂರ್ಣವಾಗಿ ದಾರೆ ಎರೆದಿದ್ರು. ಬೆಂಗಳೂರು ತಂಡದ ಕನಸನ್ನ ತನ್ನ ಕನಸಾಗಿ ಕಂಡಿದ್ರು. ಬೆಂಗಳೂರಿನ ಜನರ ಬೆಂಬಲವನ್ನ ತನ್ನ ಮೇಲಿನ ಋಣಭಾರ ಎಂಬಂತೆ ಹೊತ್ತು ಸಾಗಿದ್ರು.
ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಆ ಋಣವನ್ನ ಕೊಹ್ಲಿ ತೀರಿಸಿದ್ದಾರೆ. ತಂಡದ ಪರವಾಗಿ ಅತಿ ಹೆಚ್ಚು ರನ್ 18ನೇ ಸೀಸನ್ನಲ್ಲೂ ಬಾರಿಸಿದ್ದಾರೆ. ಅಂದರೆ ಕೊಹ್ಲಿ ಯಾವ ರೀತಿಯಲ್ಲಿ ತಂಡವನ್ನ ಗೆಲ್ಲಿಸುವ ಭಾರವನ್ನ ತನ್ನ ಹೆಗಲ ಮೇಲೆ ಹೊತ್ತು ಬಂದಿದ್ರು ಎನ್ನುವುದನ್ನು ಅರ್ಥವಾಗುತ್ತದೆ. ಹೇಗೆ 2011ರ ವರ್ಲ್ಡ್ ಕಪ್ ಅನ್ನ ಸಚಿನ್ ತೆಂಡೂಲ್ಕರ್ಗಾಗಿ ಗೆಲ್ಲಬೇಕು ಎಂದು ಇಡೀ ಟೀಮ್ ಇಂಡಿಯಾ ಬಯಸಿತ್ತು, ಅದೇ ಸ್ವರೂಪದಲ್ಲಿ 18ನೇ ಸೀಸನ್ನ IPL ಅನ್ನ ವಿರಾಟ್ ಕೊಹ್ಲಿಗಾಗಿ ಗೆಲ್ಲಬೇಕು ಎಂದು RCB ತಂಡದ ಆಟಗಾರರು ಬಯಸಿದ್ರು. ಕಡೆಗೂ 6 ರನ್ಗಳ ಅಂತರದಿಂದ ಪಂಜಾಬ್ ಅನ್ನ ಸೋಲಿಸಿ IPLನ ಚಾಂಪಿಯನ್ ಆಗಿ RCB ಮೆರೆದಿದೆ. ಕಿಂಗ್ ಕೊಹ್ಲಿ ತನ್ನ ಕುಚಿಕು ಗೆಳೆಯರಾದ AB ಡಿವಿಲಿಯರ್ಸ್ ಮತ್ತು ಕ್ರಿಸ್ ಗೇಲ್ ಜೊತೆ ಪುಟ್ಟ ಮಗುವಿನಂತೆ ಕಪ್ ಗೆದ್ದಿದ್ದನ್ನು ಸಂಭ್ರಮಿಸಿದ್ದಾರೆ. ತಾವು ಮೂವರು ಕೂಡ IPL ಚಾಂಪಿಯನ್ ಆಗುವುದಕ್ಕೆ ಎಲ್ಲ ಸ್ವರೂಪದಲ್ಲೂ ಆಡಿದ್ದೇವೆ. ನಮ್ಮ ತಂಡದಲ್ಲಿ ಯಾವುದೇ ಕೊರತೆ ಇರಲಿಲ್ಲ, ಆದರೂ ಕಪ್ ಗೆಲ್ಲೋದಕ್ಕೆ ಸಾಧ್ಯವಾಗಿರಲಿಲ್ಲ. ನಾವು ಮೂವರು ನಮ್ಮ ಪ್ರೈಮ್ ಟೈಮ್ ಅನ್ನ RCBಗಾಗಿ ಕೊಟ್ಟಿದ್ದೇವೆ ಎಂದು ಕೊಹ್ಲಿ ತನ್ನಿಬ್ಬರ ಗೆಳೆಯರ ಜೊತೆ ಸೇರಿ ಹೇಳಿದ್ರು. ದಿಗ್ಗಜ ಆಟಗಾರ ವಿರಾಟ್ ಕೊಹ್ಲಿ ಕಡೆಗೂ IPL ಬರ ನೀಗಿಸಿಕೊಂಡಿದ್ದಾರೆ. ಇಷ್ಟು ದಿನ ಈ ಸಲ ಕಪ್ ನಮ್ದೇ ಅಂತ RCB ಹೇಳ್ತಿದ್ದಾಗ ತಮಾಷೆ ಮಾಡ್ತಿದ್ದವರು ಎದುರು ಈ ಸಲ ಕಪ್ ನಮ್ದು ಅಂತ ವಿರಾಟ್ ಕೊಹ್ಲಿ, ABD ಮತ್ತು ಗೇಲ್ ಹೇಳಿದ್ದು ನಿಜಕ್ಕೂ RCB ಅಭಿಮಾನಿಗಳಿಗೆ ಸಂತಸದ ಕಣ್ಣೀರು ತರಿಸಿತ್ತು. ಅಂತೂ ಕೊಹ್ಲಿ ಕಪ್ ಎತ್ತಿ ಹಿಡಿದಿದ್ದಾರೆ. RCB ಅಭಿಮಾನಿಗಳು ಕಂಡ ಸುದೀರ್ಘ ಕನಸು ನನಸಾಗಿದೆ. ಅದನ್ನ ಕೊಹ್ಲಿಯ ಜರ್ಸಿ ನಂಬರ್ 18ರ ಜೊತೆಗೆ ಆಚರಿಸಿಕೊಂಡಿದ್ದು ಮಾತ್ರ ರಿಯಲಿ ವೆರಿ ಸ್ಪೆಷಲ್. ನಮಸ್ಕಾರ.